ಕಾರ್ಮಿಕನಿಗೆ ಕೂಡಿ ಹಾಕಿ ಟಾರ್ಚರ್ ನೀಡಿ ಕೊಲೆ ಮಾಡಲಾಗಿದೆ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕನನ್ನ ಹತ್ಯೆಗೈಯಲಾಗಿದೆ. ಚಿನ್ನ ಕದ್ದ ಅಂತ ಆರೋಪಿಸಿ ಕೂಡ್ ಹಾಕಿ ಹಲ್ಲೆ ಮಾಡಲಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಯುವಕ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಮಾಣಿಕವಾಡ ನಿವಾಸಿ ವೆಂಕಪ್ಪ ಮಯೇಕರ್ 18 ವರ್ಷದ ಯುವಕ ಸಾವನ್ನಪ್ಪಿರುವಂತದ್ದು. ಕಾರ್ಮಿಕನನ್ನ ಕೂಡ್ ಹಾಕಿ ಟಾರ್ಚರ್ ನೀಡಿ ಕೊಲೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕನ ಕೊಲೆ ಮಾಡಲಾಗಿದೆ. ಚಿನ್ನ ಕದ್ದ ಅಂತ ಹೇಳಿ ಆರೋಪಿಸಿ ಕೂಡ್ ಹಾಕಿ ಆತನ ಮೇಲೆ ಹಲ್ಲೆ ನಡೆಸಿ ಆತನನ್ನ ಕೊಲ್ಲಲಾಗಿದೆ. ಗಂಭೀರವಾಗಿ ಗಾಯಗೊಂಡ ಯುವಕ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಮಾಣಿಕ್ವಾಡಿ ನಿವಾಸಿ ವೆಂಕಪ್ಪ ಮಯೇಕರ್ 18 ವರ್ಷದ ಯುವಕ ಸಾವನ್ನಪ್ಪಿರುವ ದುರ್ದೈವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಾಣಿಕವಾಡಿ ಗ್ರಾಮದ ಯುವಕ ಈತ ಖಾನಾಪುರ ಹೊರವಲಯದ ಸ್ವರಾಜ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. 3 ತಿಂಗಳಿಂದ ಕೆಲಸ ಮಾಡ್ತಿದ್ದ ವೆಂಕಪ್ಪ ಆಗಸ್ಟ್ 20ರಂದು ಕಳ್ಳತನ ಆರೋಪ ಹೊರಿಸಿ ಟಾರ್ಚರ್ ನೀಡಿ ಹಲ್ಲೆ ಮಾಡಲಾಗಿದೆ ಈತನ ಮೇಲೆ. ಹೋಟೆಲ್ ಮಾಲೀಕ ನಾಗೇಶ್ ಗುಂಡು ಬೇಡರೆ ಹಾಗೂ ಸಹೋದರ ವಿಜಯ್ ಬೇಡರೆಯಿಂದ ಈ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ತೀವ್ರವಾಗಿ ಗಾಯಗೊಂಡ ವೆಂಕಪ್ಪನಿಗೆ ಬೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಇದನ್ನ ಪ್ರಶ್ನೆ ಮಾಡಲು ಹೋದ ತಂದೆ ತಾಯಿಗೆ ಹೊಡೆದಿದ್ದಾರೆ ಮಾಲೀಕರು, ಹಾಗೆ ಧಮಕಿ ಹಾಕಿದ್ದಾರೆ. ಜೀವ ಬೆದರಿಕೆ ಹಾಕಿ 10,000 ಹಣ ಕೊಟ್ಟು ಕೇಸ್ ನೀಡದಂತೆ ಧಮಕಿ ಹಾಕಲಾಗಿದೆ. ಮಗ ಸಾವನ್ನಪ್ಪಿದ್ರೂ ಕೂಡ ಕೇಸ್ ನೀಡಲು ಭಯಗೊಂಡಿದ್ರು ತಂದೆ ತಾಯಿ, ಆ ಮಟ್ಟಕ್ಕೆ ಧಮಕಿ ಹಾಕಿದ್ದಾರೆ. ಗ್ರಾಮಸ್ಥರಿಗೆ ವಿಚಾರ ತಿಳಿದು ವೆಂಕಪ್ಪ ತಂದೆ ಬೆನ್ನಿಗೆ ನಿಂತಿದ್ದಾರೆ. ದೂರು ದಾಖಲಿಸಲು ಹೇಳಿದ್ದಾರೆ. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದ್ದು, ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ನ್ಯಾಯ ಕೊಡಿಸಿ ಅಂತ ಅಪ್ಪ ಅಮ್ಮ ಕಣ್ಣೀರ್ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಚಂದ್ರು ಶ್ರೀರಾಮ್, ನಮ್ಮ ಪ್ರತಿನಿಧಿ. ಚಂದ್ರು, ಕಾರ್ಮಿಕನನ್ನ ಕೂಡಾಕಿ ಹಲ್ಲೆ ಮಾಡಿ ಆತನ ಸಾವಿಗೆ ಕಾರಣ ಆಗಿದ್ದಾರೆ ಈ ಸ್ವರಾಜ್ ಹೋಟೆಲ್ ಮಾಲೀಕರು. ಯಾಕಾಗಿ ಈ ಘಟನೆ ನಡೀತು? ನಿಜವಾಗ್ಲೂ ಆತ ಚಿನ್ನ ಕದ್ದಿದ್ನ? ಪೊಲೀಸರು, ಗ್ರಾಮಸ್ಥರು, ಪೋಷಕರು ಏನ್ ಹೇಳ್ತಾರೆ? ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಮಾಣಿಕವಾಡಿ ಅನ್ನುವಂಥ ಒಂದು ಗ್ರಾಮದ ನಿವಾಸಿ ವೆಂಕಪ್ಪ ಮಯೇಕರ್ ಅನ್ನುವಂಥ 18 ವರ್ಷದ ಯುವಕನ ಕೊಲೆ ಆಗಿರುವಂತಹದ್ದು. ಆತ ಏನಂತಂದ್ರೆ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಹೋಟೆಲ್ ನಲ್ಲಿ ಕಾರ್ಮಿಕನಾಗಿ ಆತ ಕೆಲಸ ಮಾಡ್ತಾ ಇದ್ದ. ಕಳೆದ 3 ತಿಂಗಳಿಂದ ಕೂಡ ಆತ ಕೆಲಸ ಮಾಡ್ತಾ ಇದ್ದ. ಆ ಖಾನಾಪುರ ಹೊರ ವಲಯದ ಸ್ವರಾಜ್ ಅನ್ನುವಂತ ಒಂದು ಹೋಟೆಲ್ ನಲ್ಲಿ ಆತ ಸಪ್ಲೈ ಮಾಡ್ತಾ ಇದ್ದ. ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನ ಆತ ಒಂದು ಹೋಟೆಲ್ ನಲ್ಲಿ ಮಾಡ್ತಾ ಇದ್ದ ತನುಜ. ಹೀಗಿರುವಾಗ ಕಳೆದ 3 ತಿಂಗಳಿಂದ ಆತ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಆತ ಬಂದು ಖಾನಾಪುರ ತಾಲೂಕಿನ ಮಾಣಿಕ್ವಾಡಿ ಗ್ರಾಮದ ನಿವಾಸಿ. ಆದ್ರೆ ಕಳೆದ ಆಗಸ್ಟ್ 20ನೇ ತಾರೀಕು ಆತನ ಮೇಲೆ ಕಳ್ಳತನದ ಆರೋಪವನ್ನ ಹೊರಿಸ್ತಾರೆ ಹೋಟೆಲ್ನವ್ರು. ಅಂದ್ರೆ ನೀನ್ ಚಿನ್ನ ಕದ್ದಿದೀಯ ಅನ್ನುವಂತ ಆರೋಪವನ್ನ ಹೊರಿಸಿ ಆತನಿಗೆ ಸಾಕಷ್ಟು ಟಾರ್ಚರ್ ನ ಕೊಡ್ತಾರೆ, ಕೂಡ್ ಹಾಕ್ತಾರೆ. ಮಾರಣಾಂತಿಕವಾಗಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಹೀಗಾಗಿ ಏನಂತಂದ್ರೆ ಮೇಲಿಂದ ಮೇಲೆ ಆತನಿಗೆ ಕಿರುಕುಳ ಕೊಡ್ತಾರೆ. ಜೊತೆಗೆ ನೀನು ಚಿನ್ನ ಕದ್ದಿದೀಯ ಅನ್ನುವಂತ ಆರೋಪವನ್ನ ಆ ಒಂದು ವೆಂಕಪ್ಪನ ಮೇಲೆ ಹೊರಿಸಿ ಆತನಿಗೆ ಹಿಗ್ಗಾಮುಗ್ಗ ಹೊಡಿತಾರೆ. ಜೊತೆಗೆ ಏನಂತಂದ್ರೆ ಈ ಹೋಟೆಲ್ ಮಾಲೀಕ ಏನಿದ್ದಾನೆ ನಾಗೇಶ್ ಗುಂಡು ಅಂತ ಹೇಳಿ, ಆತನ ಸಹೋದರ ವಿಜಯ್ ಬೇಡ್ರೆ ಅನ್ನುವಂತ ವ್ಯಕ್ತಿ ಈ ಒಂದು ವೆಂಕಪ್ಪನ ಮೇಲೆ ಹಲ್ಲೆ ಮಾಡಿದಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಸಾಕಷ್ಟು ಹಲ್ಲೆ ಮಾಡ್ತಾರೆ. ತೀವ್ರವಾಗಿ ಆತ ಗಾಯಗೊಳ್ತಾನೆ. ತೀವ್ರವಾಗಿ ಗಾಯಗೊಂಡ ನಂತರ ಆತನನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಆತ ಅಲ್ಲಿ ಕೊನೆಯುಸಿರೆಳಿತಾನೆ ತನುಜ. ಹೀಗಾಗಿ ಏನಂತಂದ್ರೆ ಒಂದ್ ಕಡೆ ಮಗನನ್ನ ಒಬ್ಬನೇ ಮಗನನ್ನ ಕಳೆದುಕೊಂಡಂತ ತಂದೆ ತಾಯಿ ಆ ಒಂದು ವಿಚಾರವಾಗಿ ಅವರು ಪೊಲೀಸರಿಗೆ ದೂರು ಕೂಡ ನೀಡೋದಿಲ್ಲ. ಯಾಕಂತಂದ್ರೆ ಈ ಹೋಟೆಲ್ ಮಾಲೀಕ ಏನಿದ್ದಾನೆ, ಹೋಟೆಲ್ ಮಾಲೀಕನ ತಮ್ಮ ಅಂತ ನಾನೇನು ಹೇಳಿದೆ, ಆತ ಏನಂತಂದ್ರೆ ವಿಜಯ್ ಬೇಡ್ರೆ ಅನ್ನುವಂತ ವ್ಯಕ್ತಿ ಏನಿದ್ದಾನೆ, ಈ ವೆಂಕಪ್ಪನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆತನ ಕೊಲೆಗೆ ಕಾರಣನಾಗಿದ್ದಂತಹ ವ್ಯಕ್ತಿ. ಈ ವೆಂಕಪ್ಪನ ಸಾವಿನ ನಂತರ ಆತನ ತಂದೆ ಮತ್ತು ತಾಯಿಗೆ ಮನೆಗೆ ಹೋಗಿ 10,000 ರೂಪಾಯಿಯನ್ನ ಕೊಟ್ಟು ಆತನಿಗೆ
ಧಮಕಿ ಹಾಕ್ತಾನೆ, ಜೀವ ಬೆದರಿಕೆ ಆ ತಂದೆ ತಾಯಿಗೆ ಹಾಕ್ತಾನೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರವನ್ನ ಪೊಲೀಸರಿಗೆ ತಿಳಿಸಬಾರ್ದು, ಯಾವುದೇ ರೀತಿಯ ಪೊಲೀಸ್ ಕೇಸನ್ನ ಕೊಡಬಾರ್ದು ಅನ್ನುವಂತ ಧಮಕಿಯನ್ನ ಹಾಕಿ, ಜೀವ ಬೆದರಿಕೆಯನ್ನ ಹಾಕಿ 10,000 ರೂಪಾಯಿ ಕೊಟ್ಟು ಆತ ಧಮಕಿ ಹಾಕಿ ಬಂದಿರ್ತಾನೆ. ಆದ್ರೆ ಈ ವಿಚಾರ ಈಗ ಏನಂತಂದ್ರೆ ಅಲ್ಲಿಯ ಮಾಣಿಕವಾಡಿ ಗ್ರಾಮಸ್ಥರಿಗೆ ತಿಳಿಯುತ್ತೆ. ಕೂಡಲೇ ಗ್ರಾಮಸ್ಥರೆಲ್ಲರೂ ಈ ಮೃತ ವೆಂಕಪ್ಪನ ಮನೆಗೆ ಹೋಗ್ತಾರೆ. ಆತನ ತಂದೆ ತಾಯಿಗೆ ಧೈರ್ಯ ತುಂಬುತ್ತಾರೆ. ಧೈರ್ಯ ತುಂಬಿ ನಾವು ನಿಮ್ ಬೆನ್ನಿಗಿದ್ದೇವೆ, ನಿಮ್ ಜೊತೆಗಿದ್ದೇವೆ, ಯಾವುದೇ ಕಾರಣಕ್ಕೂ ಇಂತಹ ಕಟುಕ ಆರೋಪಿಗಳು ಇರಬಾರ್ದು ಅನ್ನುವಂತ ಮಾತನ್ನ ಹೇಳಿ ಈಗ ಏನಂತಂದ್ರೆ ಬೆಳಗಾವಿಯ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲಿಸ್ತಾರೆ. ಕೇಸನ್ನ ದಾಖಲಿಸಿ ಏನು ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಹೇಳ್ತಿರುವುದು ತನುಜ. ಸದ್ಯ ಏನಂತಂದ್ರೆ ಮಾಣಿಕವಾಡಿ ಗ್ರಾಮಸ್ಥರೆಲ್ಲರೂ ಸೇರಿ ಮೃತ ವೆಂಕಪ್ಪನ ತಂದೆ ತಾಯಿ ಕರ್ಕೊಂಡು ಹೋಗಿ ಖಾನಾಪುರ ಠಾಣೆಯಲ್ಲಿ ದೂರು ನೀಡ್ತಾರೆ. ಸದ್ಯ ಏನಂತಂದ್ರೆ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಈ ಸ್ವರಾಜ್ ಹೋಟೆಲ್ನ ಮಾಲೀಕ ಏನಿದ್ದಾನೆ ನಾಗೇಶ್ ಗುಂಡು ಮತ್ತೆ ಆತನ ಸಹೋದರ ವಿಜಯ್ ಮೇಲೆ ಈಗ ಏನಂತಂದ್ರೆ ಕೊಲೆ ಕೇಸ್ ದಾಖಲಾಗಿದೆ. ಸದ್ಯ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ಶುರು ಮಾಡಿದ್ದಾರೆ. ಅಂದ್ರೆ ಯಾವಾಗ ಗ್ರಾಮಸ್ಥರೆಲ್ಲರೂ ಈ ಮೃತ ಕುಟುಂಬನ ಬೆನ್ನಿಗೆ ನಿಲ್ತಾರೋ ಆಗ ಏನಂತಂದ್ರೆ ಅವರಿಬ್ರು ಪರಾರಿ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸದ್ಯ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಈ ಹಂತಕ ಆರೋಪಿಗಳಿಗಾಗಿ ಜಾಲ ಬೀಸಿರುವಂತದ್ದು ತನುಜಾ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ.